ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ನಮಗೆ ಕೈ ಮತ್ತೆ ಕಾಲು ಎಲ್ಲ ತುಂಬಾ ಡ್ರೈ ಆಗ್ತಾ ಇದೆ ಬಿಸಿಲಿಗೆ. ಮತ್ತೆ ಬಿಸಿಲಿಗೆ ಹೋದಾಗ ನಂಗೆ ಇಚಿಂಗ್ ಆಗ್ತಾ ಇದೆ ಮೇಡಮ್, ಡ್ರೈ ಆಗಿ ಕಾಲೆಲ್ಲ ಒಂಥರ ಕ್ರ್ಯಾಕ್ ಆದಂಗೆ ಆಗ್ತಾ ಇದೆ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಿಮ್ಮ ರಿಕ್ವೆಸ್ಟ್ಗೋಸ್ಕರ ನಾನು ಕೆಡಿ ಬ್ಯೂಟಿ ಪ್ರಾಡಕ್ಟ್, ನಮ್ಮ ಈ ಕೆಡಿ ಬ್ಯೂಟಿ ಪ್ರಾಡಕ್ಟ್ ಇಂದ ನಾವು ಹೊಸದಾಗಿ ಬಾಡಿ ಲೋಷನ್ ನ ಲಾಂಚ್ ಮಾಡಿದೀವಿ. ಇದು ತುಂಬಾ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು. ಯಾವುದೇ ರೀತಿ ಸೈಡ್ ಇಫೆಕ್ಟ್ ಕೂಡ ಇದರಲ್ಲಿ ಇಲ್ಲ. ಮತ್ತೆ ಮೇಡಮ್, ಬಾಡಿ ವೈಟ್ನಿಂಗ್ ಲೋಷನ್ ಮತ್ತೆ ಬಾಡಿ ಲೋಷನ್ ಡಿಫ್ರೆನ್ಸಿಯೇಟ್ ಹೇಳಿ ನಮಗೆ, ಅದು ಎರಡು ಸೇಮಾ ಅಥವಾ ಬೇರೆ ಬೇರೆನಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ನಾವು ಬಾಡಿ ವೈಟ್ನಿಂಗ್ ಲೋಷನ್ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡೋದಿಕ್ ಕೊಡ್ತೀವಿ. ಸೊ ಇದನ್ನ ನೀವು ಡೇ ಟೈಮಿಗೆ ಅಪ್ಲೈ ಮಾಡಬೇಕು. ಎರಡು ಜೊತೆಗೆ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಬೇಗ ಬರುತ್ತೆ. ಮತ್ತೆ ಇನ್ ಕೆಲವೊಬ್ಬರಿಗೆ ಮೇಡಮ್ ನಮಗೆ ವೈಟ್ನಿಂಗ್ ಬೇಡ, ಜಸ್ಟ್ ನಮಗೆ ಮಾಯಿಶ್ಚರೈಸರ್ ಬೇಕು, ನಮ್ಮ ಸ್ಕಿನ್ನಿಗೆ ಮಾಯಿಶ್ಚರ್ ಆಗಬೇಕು, ನಾವು ಸ್ನಾನ ಆದ ತಕ್ಷಣನೇ ನಾವು ಮುಂಚೆ ಎಲ್ಲ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ವಿ, ಸೊ ನಮಗೆ ನ್ಯಾಚುರಲ್ ಆಗಿ ಬೇಕು ಅನ್ನೋರ್ಗೆ ಜಸ್ಟ್ ನೀವು ಬಾಡಿ ಲೋಷನ್ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನ ಏನಿಲ್ಲ, ಈ ತರ ಓಪನ್ ಮಾಡಿ ಈ ತರ ಕೈಗೆ ಹಾಕೊಳ್ಳಿ. ನೋಡಿ, ಕೈಗೆ ಹಾಕೊಂಡು ನೋಡಿ ಫ್ರೆಂಡ್ಸ್, ಈ ತರ ನೀವು ಕೈಯಲ್ಲಿ ತಗೊಂಡು ಈ ತರ ನೀವು ನಾರ್ಮಲ್ ಆಗಿ ಬಾಡಿ ಲೋಷನ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅದೇ ರೀತಿ ಕೈಗೆ, ಕಾಲಿಗೆ, ಫುಲ್ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಮಾಯಿಶ್ಚರ್ ಇರುತ್ತೆ, ನಿಮ್ ಸ್ಕಿನ್ನು ಡ್ರೈ ಆಗಲ್ಲ. ನೋಡಿ, ಈ ತರ ಮಾಯಿಶ್ಚರ್ ಇರುತ್ತೆ, ಡ್ರೈ ಆಗಲ್ಲ. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಮತ್ತೆ ಬಾಡಿ ವೈಟ್ನಿಂಗ್ ಲೋಷನ್ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡೋದು. ಇದ್ರ ಜೊತೆಗೆ ನೀವು ಎರಡೂನು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತೆ ವೈಟ್ನಿಂಗ್ ಬೇಡ ನಮಗೆ, ಇದಷ್ಟೇ ಸಾಕು ಅಂದ್ರೆ ಇದನ್ನಷ್ಟೇನು ಕೂಡ ಯೂಸ್ ಮಾಡ್ಬೋದು. ಇದು ಯಾರಿಗ್ ಬೇಕು ದಯವಿಟ್ಟು ತಗೊಳ್ಳಿ. ಆಮೇಲೆ ಇದನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಮತ್ತೆ ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡ್ತೀವಿ ಅದನ್ನ ತೋರಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ನಮ್ಮ ಕಸ್ಟಮರು ಇದನ್ನ ಯೂಸ್ ಮಾಡಿ ಅವರು ರಿಸಲ್ಟ್ ಬಗ್ಗೆ ಹೇಳಿರೋದು ರಿವ್ಯೂ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ನಾನು ತುಂಬ ಡರ್ಮಟಾಲಜಿಸ್ಟಿಗೆ ನಾನು ತೋರಿಸಿದ್ದೀನಿ. ನನ್ನ ಸ್ಕಿನ್ ಟೈಪ್ ಬಂದು ಸೆನ್ಸಿಟಿವು. ಸೊ ಸ್ವಲ್ಪ ಧೂಳು ಜಾಸ್ತಿ ಇತ್ತು ಅಂದರೆ ನನಗೆ ಪಿಂಪಲ್ಸ್ ಆಗುತ್ತೆ, ಲೈಕ್ ಅಲರ್ಜಿ ಏನಿದ್ರೂ ಬೇಗ ಅಟ್ಯಾಕ್ ಆಗುತ್ತೆ ನನ್ನ ಸ್ಕಿನ್ನಿಗೆ. ಆಮೇಲೆ ನಾನು ಕೆಡಿ ಪ್ರಾಡಕ್ಟ್ಸ್ದು ಆ್ಯಡ್ ಎಲ್ಲ ನೋಡ್ತಾ ಇದ್ದೆ. ಸೊ ನಾನು ಕೃತಿ ಅವ್ರಿಗೆ ಒಂದ್ಸಲ ಕೇಳಿದೆ, ಹಿಂಗೆ ನನ್ನ ಸ್ಕಿನ್ ಟೈಪ್ ಸೆನ್ಸಿಟಿವ್ ಇದೆ ಅಂತ, ಸೊ ಯೂಸ್ ಮಾಡ್ಬೋದು, ಒಂದ್ಸಲ ಯೂಸ್ ಮಾಡಿ ನೋಡಿ ಅಂತ ಅಂದಾಗ ಆಯುರ್ವೇದಿಕ್ ಇತ್ತು ಅಂತ ನಾನು ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಅದಿಷ್ಟು ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ ಅಂತ. ಲೈಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಐ ಕ್ಯಾನ್ ಸಿ ವೆರಿ clear results before and after using this KD products. So thank you. Hi ma'am, ನಾನು ಆ ಕ್ರೀಮ್ ಒಂದು 2 to 3 ಮಂತಿಂದ ಯೂಸ್ ಮಾಡ್ತಾ ಇದ್ದೇನೆ. ಬಿಫೋರ್ ನನ್ನ ಫೇಸ್ ತುಂಬಾ ಡಲ್ ಇತ್ತು. ನಾನು ಡ್ಯೂಟಿ ಹೋಗಿ ಬರುವಾಗ ಫುಲ್ ಡಲ್, ಹೋಗುವಾಗ ಚೆನ್ನಾಗಿ ಕಾಣ್ತಿದ್ದೆ, ಡ್ಯೂಟಿ ಮುಗಿಸಿ ಬರುವಾಗ ನನ್ನ ಫೇಸ್ ತುಂಬಾ ಡಲ್ ಇತ್ತು. ನಾನು ಯಾವಾಗ ನಿಮ್ಮ ಕ್ರೀಮ್ ಯೂಸ್ ಮಾಡ್ತಿದ್ದೆ ಅಲ್ಲಿಂದ ನನ್ನ ಫೇಸ್ ಮಾರ್ನಿಂಗ್ ಹೇಗೆ ಹೋಗ್ತಿದ್ದೀನಿ, ಸಂಜೆ ಬರುವಾಗ ಹಾಗೇ ಇರುತ್ತೆ. ನನ್ನ ಫೇಸ್ ತುಂಬಾ ಗ್ಲೋಯಿಂಗ್ ಇದೆ. ನನ್ನ ಕೊಲೀಗ್ಸ್ ಎಲ್ಲ ಕೇಳ್ತಾ ಇದ್ರು ಯಾವ ಕ್ರೀಮ್ ಯೂಸ್ ಮಾಡ್ತೀಯಾ ಅಂತ. ಮೀನ್ಸ್ ಮುಂಚೆಗೂ ಈಗಕ್ಕೂ ತುಂಬಾ ವ್ಯತ್ಯಾಸ ಇದೆ ನನ್ನ ಫೇಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಹರ್ಬಲ್ ಪ್ರಾಡಕ್ಟಿಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ರೀಮ್. ಸೊ ಥ್ಯಾಂಕ್ ಯು. ಆಮೇಲೆ
ತುಂಬಾ ಜನ COD ಇಂದ ಮಿಸ್ಯೂಸ್ ಮಾಡಿರೋದ್ರಿಂದ ನಾವು ಏನು ನಾವು ಡೆಲಿವರಿ ಚಾರ್ಜಸ್ ಏನಿರುತ್ತೆ ಅದನ್ನ ಪೇ ಮಾಡಿಬಿಟ್ಟು ನಾವು ಪ್ರಾಡಕ್ಟ್ ನ ಕಳಿಸ್ಕೊಡ್ತೀವಿ. ಪ್ರಾಡಕ್ಟ್ ಚಾರ್ಜಸ್ ಏನಿದೆ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿಗೆ ಬಂದ ತಕ್ಷಣ ನೀವು ಕೊಡೋದು. ಡೆಲಿವರಿ ಚಾರ್ಜಸ್ ನೀವು ಅಡ್ವಾನ್ಸ್ ಆಗಿ ನಾವು ಪೇ ಮಾಡಬೇಕು. ಯಾಕಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ, ತುಂಬಾ ಜನ ಆರ್ಡರ್ ನ ವಾಪಸ್ ಹಾಕಿದ್ದಾರೆ. ಇದರಿಂದ ನಮಗೆ ತುಂಬಾ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತೆ ಇನ್ ಕೆಲವೊಬ್ರಿಗೆ ಏನಾದ್ರೂ ಡೌಟ್ ಇದ್ರೆ ನನಗೆ DM ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ COD ಇರುತ್ತೆ, ಬೇಗ ಬೇಗ ಆರ್ಡರ್ ಮಾಡ್ಕೊಂಡು ಚೇಂಜಸ್ ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.